ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾಗಪ್ರಸನ್ನ ಅವರ ಪೀಠದ ಮುಂದೆ ಸಿ.ಟಿ. ರವಿರವರ ವಿವಾದಾತ್ಮಕ ಹೇಳಿಕೆ ಏನ್ ಕೊಟ್ಟಿದ್ರು ಅದ್ರ ಬಗ್ಗೆ ಇವತ್ತು ಕೇಸನ್ನ ನಾಗಪ್ರಸನ್ನ ಅವರ ಪೀಠದ ಮುಂದೆ ಬಂದಿತ್ತು. ಅಲ್ಲಿ ಏನಾಯ್ತು ಅಂತ ವಿವರವಾಗಿ ಹೇಳ್ತೀನಿ. ಏನಪ್ಪಾ ಅಂದ್ರೆ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ನೇರವಾಗಿ ಕೇಳ್ತಾರೆ, ಎದೆ ಸೀಳಿದ್ರೆ 3 ಅಕ್ಷರ ಯಾರಿಗೆ ಹೇಳಿದ್ರೆ ನೀವು, ಏನಕ್ಕೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ಇದ್ರ ಪರವಾಗಿರೋ ಲಾಯರು ಇಲ್ಲ, ಇದು ಯಾರಿಗೆ ಧಕ್ಕೆ ಆಗೋ ರೀತಿ ನಾವೇನು ಹೇಳಲಿಲ್ಲ ಅಂತ ಅವರು ಕೂಡ ವಾದ ಮಾಡ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಸಂದರ್ಭದಲ್ಲಿ SPP ಅವರು ಕೂಡ ಸಖತ್ತಾಗಿ ವಾದ ಮಾಡ್ತಾರೆ. ಏನಪ್ಪಾ ಹೇಳ್ತಾರೆ ಅಂದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ವಿಡಿಯೋ ಹಿಡ್ಕೊಂಡು ಇದು ನೀಟ್ ಪ್ರೊಟೆಸ್ಟ್ ನಲ್ಲಿ ಆಗಿದೆ ಈ ಒಂದು ವಿಡಿಯೋ ಅಂತ ಅವರು ತೋರಿಸಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವೊಂದು ಪೊಲೀಸ್ ಅಧಿಕಾರಿಗಳು ಅವ್ರ ಮನೆಗೆ ನೋಟಿಸ್ ನೀಡಲು ಹೋದಾಗ ಪೊಲೀಸರಿಗೆ ಸಾಕಷ್ಟು ಈ ಲಾಯರ್ಗಳು ಅವ್ರ ಕಾರ್ಯಕರ್ತರುಗಳು ಸೇರ್ಕೊಂಡು ಏನಿದು ಎತ್ತ ಅಂತೆಲ್ಲ ಸಿಕ್ಕಾಪಟ್ಟೆ ಕೂಲಂಕುಷವಾಗಿ ಕೇಳಿದ್ರು. ಇವೆಲ್ಲ ತುಂಬಾ ನಮ್ಗೆ ಪ್ರಾಬ್ಲಮ್ ಮಾಡಿದ್ರು ಅಂತ SPP ಅವರು ನೇರವಾಗಿ ಹೇಳಿದ್ರು. ಮತ್ತೆ ಆ ಒಂದು ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಪೊಲೀಸರು ಹೋದಾಗ ಏನೇನಾಯ್ತು ಅಂತ ನಮ್ಮ ಹತ್ರ ವಿಡಿಯೋ ಕೂಡ ಇದೆ. ಅದನ್ನ ಬೇಕಾದ್ರೆ ನಿಮ್ಗೆ ಸಲ್ಲಿಸ್ತೀವಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ನ್ಯಾಯಮೂರ್ತಿಗಳು ಕೂಡ ವಿಷಾದ ವ್ಯಕ್ತಪಡಿಸಿದ್ರು. ಮತ್ತೆ ಆಪೋಸಿಟ್ ಸಿ.ಟಿ. ರವಿಯವರ ಪರ ವಕೀಲರು ಕೂಡ ಇಲ್ಲ, ನಾವು ಆತರ ಏನು ಕೇಳಿಲ್ಲ, ಏನಕ್ಕೆ ಬಂದಿದ್ದೀರಾ, ಏನಿದು FIR, ಏನಕ್ಕೆ ಕೊಡೋದಕ್ಕೆ ಬಂದಿದ್ದೀರಾ ನೋಟಿಸ್ ಅಂತ ಅಷ್ಟೇ ನಾವು ಕೇಳಿದ್ದು, ಬೇರೆ ಏನು ಕೇಳಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ವಾದ ಮಾಡ್ತಾರೆ. ಮತ್ತೆ ನ್ಯಾಯಮೂರ್ತಿಗಳು ಏನು ಮೇರು ಧ್ವನಿಯಲ್ಲಿ ಕೇಳಿದ್ರ, ಮೆಲ್ಲ ಧ್ವನಿಯಲ್ಲಿ ಕೇಳಿದ್ರ ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಟೀಕೆ ಮಾಡ್ತಾರೆ. ಈ ಒಂದು ಪ್ರಕರಣನ ಇದೇ ಶುಕ್ರವಾರ ಮುಂದೂಡಿಕೆ ಮಾಡ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿಯ ಸ್ಟೆಪ್ಗಳನ್ನ ತಗೋಬೇಡಿ ಅಂತ ನಾಗಪ್ರಸನ್ನ ಅವರ ಪೀಠ ಕೂಡ ಹೇಳಿದೆ. ನೋಡೋಣ ಶುಕ್ರವಾರ ಏನಾಗುತ್ತೆ ಅಂತ ಪ್ರತಿಯೊಂದು ಅಪ್ಡೇಟು ನಿಮಗೆ ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇವಾಗ ಕೋರ್ಟ್ ಕಲಾಪಗಳ ವಿಡಿಯೋಗಳನ್ನ ಯಾವುದೇ ರೀತಿ ಶೇರ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅಲ್ಲೂ ಆದೇಶ ಬಂದಿದೆ. ಆದ್ರಿಂದ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾನು ವಿವರವಾಗಿ ಹೇಳೋದಕ್ಕೆ ಮಾತ್ರ ಬರ್ತೀನಿ. ಮತ್ತೆ ನಿಮ್ಗೆ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿ.ಟಿ. ರವಿರವರ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಒಬ್ಬ ವ್ಯಕ್ತಿ ಮುಲ್ಲಾ ಅಂತ ಹೇಳಿರೋದು, ದೆಹಲಿನಲ್ಲಿ ನೀಟ್ ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾ, ಅವನನ್ನು ಸಮರ್ಥನೆ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪಾಪಿಗಳು, ಅಧರ್ಮಿಗಳು. ಹೆದರಿಕೆ ಇಲ್ಲ. 100 1000 ಸರಿ ಹೇಳ್ತೀನಿ, ಕೋರ್ಟ್ ಮುಂದೆನೂ ಹೇಳ್ತೀನಿ ನಾನೇನು ಹೇಳಿದ್ದೀನಿ ಅನ್ನೋದನ್ನು.